ಕ್ಷೇತ್ರದ ಜನಪ್ರತಿನಿಧಿಯಾದವ್ರಂದ್ರೆ ನಾವು ಒಂದು ಸರ್ಕಾರ ಇದ್ದ ಹಾಗೆ. ನಾವು ಸರ್ಕಾರನ ಹೋಗಿ ಪೊಲೀಸ್ ಸ್ಟೇಷನ್ ಎದುರ ನಾವು ಸತ್ಯಾಗ್ರಹ ಕುಂದಿರ್ತೀವಿ ಅನ್ನೋದು ಅದು ಏನು ಶೋಭೆ ಅಂತ ಅದು ಅಲ್ಲ ಅನ್ನೋಂಥ ಅನಿಸಿಕೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಿಂದೆ ನಾವು ಆಡಳಿತ ನಾವು ಹಿಂದೆ ಮಾಡಿದ್ವಿ. ಇವತ್ತು ಅನೇಕ ತೊಂದರೆಗಳು ಬಂದು ನಮ್ಮನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಇಂಥ ಕೆಲಸ ಆಗಿಲ್ಲ, ಇಂಥ ಕೆಲಸ ಜನರು ಇವತ್ತು ಭೇದ ಹೇಳಿದ್ರೂ ಒಳ್ಳೆಯ ರೀತಿಯಿಂದ ನಮ್ಮನ್ನು ಒಳ್ಳೇದಕ್ಕೆ ಹೇಳ್ತಾರನ್ನಂಥ ಭಾವನೆದೊಳಗೆ ತಿಳ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡೀನಿ. ನಮ್ಮ ಕ್ಷೇತ್ರ ಒಳ್ಳೆಯ ಶಾಂತ ರೀತಿಯಿಂದ ಬಂದಂಥ ಕ್ಷೇತ್ರ ನಮ್ಮ ಸಿರಟ್ಟಿ ಮತಕ್ಷೇತ್ರ. ನಾನು ಅಧಿಕಾರದಾಗಿದ್ದಾಗ ನಮ್ಮ ಕ್ಷೇತ್ರ ಜನರಿಗೆ ಏನರ ತೊಂದರೆ ಆದ ಆಗೇನ ಅಧಿಕಾರಿಗಳಿಗೆ ಹೇಳಿ ಆಗಿಂದಾಗ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡೀನಿ. ಯಾವುದೂ ಐತಿಕರ ಘಟನೆ ಮಾಡಿಲ್ಲ. ನಾನು ಹಿಂದೆ MLA ಆಡಳಿತ ಮಾಡಬೇಕಾರೆ ಎಲ್ಲ ಪಾರ್ಟಿಯವ್ರನ್ನ ಒಳ್ಳೆಯ ರೀತಿಯಿಂದ ನೋಡ್ಕೊಂಡು ಬಂದೀನಿ. ನಾ ಈ ಪಾರ್ಟಿ ಆ ಪಾರ್ಟಿ ಅಂದಿಲ್ಲ. ಈಗಿನ ನಮ್ಮ ಸಿರಟ್ಟಿ ಮತಕ್ಷೇತ್ರದ ಮೊನ್ನೆ ಒಂದು ಯಾವ ಪೊಲೀಸ್ ಇಲಾಖೆಯಿಂದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಇವತ್ತು ಹಳ್ಳಿ ಒಳಗೆ ಅಡ್ಡಾಡಿ ಜನರ ಸಮಸ್ಯೆಗಳನ್ನು ಆಲಿಸಲು ಪೊಲೀಸ್ ಇಲಾಖೆ ಅವರ ಕರ್ತವ್ಯ ನಿರ್ವಹಿಸ್ತಾರೆ. ಯಾಕಂತಂದ್ರೆ ಇವತ್ತು ಕ್ಷೇತ್ರದಾಗ ಏನೇ ಘಟನೆ ಆದರೂ ಅವರು ಪೊಲೀಸ್ ಇಲಾಖೆ ಇದನ್ನು ಮಾಡ್ತಾರೆ. ಅದಕ್ಕೆ ನಾವು ಜನಪ್ರತಿನಿಧಿ ಆದವರು ಇವತ್ತೇನೇ ಘಟನೆ ಇರಲಿ ಅದನ್ನು ಸರಿಪಡಿಸುವಂಥ ಕೆಲಸ ಇವತ್ತು ಇಲ್ಲಿಯೇ PSI ಮಾಡಿರ್ಬೋದು, ಪೊಲೀಸರು ಮಾಡಿರ್ಬೋದು, ಅದನ್ನು ಹೇಳಬೇಕು. ಅವ್ರ ಮೇಲಾಧಿಕಾರಿಗಳನ್ನು ತಿಳಿಸ್ಬೇಕು. CPI ಇರ್ತಾನೆ, DSP ಇರ್ತಾನೆ, SP ಅವರು ಇರ್ತಾರೆ. ಅವ್ರನ್ನ ಮುಖದಲ್ಲಿ PSI ಈ ಥರ ಹಿಂಗೆ ಮಾಡಿದಾರ ಅಂತ ಅವ್ರ ಗಮನಕ್ಕೆ ತರಬೇಕು. ಅವ್ರು ಏನು ಕ್ರಮ ಅವ್ರ ಮ್ಯಾಗ ಜರುಗಿಸ್ಬೇಕು. ಪೊಲೀಸ್ ಇಲಾಖೆ ಜರುಗಿಸ್ತೈತಿ. ಅದು ಇಲ್ದನ ನಾವು ಹೋಗಿ ಪೊಲೀಸ್ ಇಲಾಖೆ ಮುಂದೆ ಕ್ಷೇತ್ರದ ಜನಪ್ರತಿನಿಧಿಯಾದವ್ರಂದ್ರೆ ನಾವು ಒಂದು ಸರ್ಕಾರ ಇದ್ದ ಹಾಗೆ. ನಾವು ಸರ್ಕಾರನ ಹೋಗಿ ಪೊಲೀಸ್ ಸ್ಟೇಷನ್ ಎದುರ ನಾವು ಸತ್ಯಾಗ್ರಹ ಕುಂದಿರ್ತೀವಿ ಅನ್ನೋದು ಅದು ಏನು ಶೋಭೆ ಅಂತ ಅದು ಅಲ್ಲ ಅನ್ನೋಂಥ ಅನಿಸಿಕೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಿಂದೆ ನಾವು ಆಡಳಿತ ನಾವು ಹಿಂದೆ ಮಾಡಿದ್ವಿ. ನಮ್ಮ ಕ್ಷೇತ್ರ ಹಿಂದೆ ನಾನು ಅಧಿಕಾರದಾಗಿದ್ದಾಗ ನಮ್ಮ ಕ್ಷೇತ್ರ ಜನರಿಗೆ ಏನರ ತೊಂದರೆ ಆದ ಆಗೇನ ಅಧಿಕಾರಿಗಳಿಗೆ ಹೇಳಿ ಆಗಿಂದಾಗ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡೀನಿ. ಯಾವುದೂ ಐತಿಕರ ಘಟನೆ ಮಾಡಿಲ್ಲ. ಜನಾಂಗ ಎಲ್ಲ ಹೊಂದಿಕೊಂಡು ಒಳ್ಳೆಯ ರೀತಿಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡಿ ಶಾಂತ ರೀತಿಯಿಂದ ತಾಲೂಕನ್ನು ಕಾಪಾಡ್ಕೊಂಡು ಬಂದೀವಿ. ನಾನು ಹಿಂದೆ MLA ಆಡಳಿತ ಮಾಡಬೇಕಾರೆ ಎಲ್ಲ ಪಾರ್ಟಿಯವ್ರನ್ನ ಒಳ್ಳೆಯ ರೀತಿಯಿಂದ ನೋಡ್ಕೊಂಡು ಬಂದೀನಿ. ನಾ ಈ ಪಾರ್ಟಿ ಆ ಪಾರ್ಟಿ ಅಂದಿಲ್ಲ. ಎಲ್ಲ ಪಾರ್ಟಿಯನ್ನು ಒಳ್ಳೆಯ ರೀತಿಯಿಂದ ನೋಡ್ಕೊಂಡು ಬಂದಾಗ ರಾಮಣ್ಣ ಲಮಾಣಿ ಯಾವುದೂ ಇವತ್ತು ನೀವು ಕಾಂಗ್ರೆಸ್ನವರು, ನೀವು GDSನವರು, ನೀವು BJP ಅವರು ಅಂದನ ಎಲ್ಲ ಪಾರ್ಟಿಯನ್ನು ಒಳ್ಳೆಯ ರೀತಿಯಿಂದ ಬಾಂಧವ್ಯದಿಂದ ನಡ್ಕೊಂಡಾನ ರಾಮಣ್ಣ ಲಮಾಣಿ ಅನ್ನೋದು ಈಗೂ ಕೂಡ ಹೇಳ್ತಾರೆ. ಆ ರೀತಿ ಒಳ್ಳೆ ಅಧಿಕಾರಿಗಳಿಗೂ ಕೂಡ ನಾನು ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ನಾವು ಒಳ್ಳೆಯ ರೀತಿಯಿಂದ ನಡ್ಕೊಂಡು ಬಂದಾಗ ಎಲ್ಲ ಅಧಿಕಾರಿಗಳು ಈಗ ನಾನು ಮಾಜಿ ಆದರೂ ಹಿಂದಿನ MLA ಒಳ್ಳೆಯ ರೀತಿಯಿಂದ ನಡ್ಕೊಂಡಾನಂಥ ಭಾವನೆ ಎಲ್ಲ ಅಧಿಕಾರಿಗಳು ಹೇಳ್ತಾರೆ. ಅದೇ ರೀತಿ ಈಗೂ ಕೂಡ ನಡ್ಕೊಂಡು ಹೋಗಬೇಕು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಸಾಕಷ್ಟು ಕ್ಷೇತ್ರದಲ್ಲಿ ಇವತ್ತು ಮುಂಡ್ರಗಿ ಇರ್ಬೋದು, ಸಿರಟ್ಟಿ ಇರ್ಬೋದು, ಲಕ್ಷ್ಮೇಶ್ವರ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿವೆ. ಎಲ್ಲ ರಸ್ತೆಗಳ ಅಭಿವೃದ್ಧಿ, ಅನೇಕ ಜನರು ಇವತ್ತು ಜನರ ಬೇಡಿಕೆಗಳು ಏನು ಹೇಳಿದಾರೆ ಅವನ್ನ ಎಲ್ಲ ಬೇಡಿಕೆಗಳು ಜನರು ಇವತ್ತು ಭೇದ ಹೇಳಿದ್ರೂ ಒಳ್ಳೆಯ ರೀತಿಯಿಂದ ನಮ್ಮನ್ನು ಒಳ್ಳೇದಕ್ಕೆ ಹೇಳ್ತಾರನ್ನಂಥ ಭಾವನೆದೊಳಗೆ ತಿಳ್ಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡೀನಿ. ಒಳ್ಳೆಯ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೀವಿ. ನಮ್ಮ ಕ್ಷೇತ್ರ ಒಳ್ಳೆಯ ಅಭಿವೃದ್ಧಿ ಹೆಂಗೆ ಆಗೈತಿ ಅದೇ ರೀತಿ ಆಗಬೇಕು. ನಮ್ಮ ಕ್ಷೇತ್ರದಾಗ ಇಂಥ ಐತಿಕ ಘಟನೆ ಆಗಬಾರ್ದು ಅನ್ನೋಂಥ ಭಾವನೆದೊಳಗೆ ನಾನು ವ್ಯಕ್ತಪಡಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ.